ಇದು ಏನೋ ನಾವು ವ್ಯಾನಿಟಿ ಬೇಗ ನಾನು ಕೊಡ್ರಿ ಕೊಡ್ತಾರಿರಮ್ಮ ಯಾಕೆ ಅವ್ರ ಬಸ್ ನಡಕ್ಕೆ ಕೊಡಮ್ಮ ಕಾಲ್ ಕೆಜಿ ಚೈನ್ ತಗೊಂಡ್ರೆ ಕಾಲ್ ಕೆಜಿ ಕಾಲ್ ಚೈನ್ ಕೈಗೆ ಹಾಕಿ ಏನೂ ಆಗಲ್ಲ ಇದನ್ನ ಕೈಗೆ ಹಾಕಿ ಈ ಕಲರ್ ಬರಲ್ಲ ಸರಿ ಇವಾಗ ಇದೇ ಡಿಸೈನ್ ಇರ್ಲಿನಾ ಇದೇ ಎರಡು ಹೇಳಿದ್ದು ಮತ್ತೆ ಇನ್ನೊಂದು ಸೇಮ್ ಏನು ತಿನ್ನಕ್ಕೆ ಬಂದಿದ್ಯಮ್ಮ ಯಾವ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಪೆಪ್ಪರ್ ಡ್ರೈ ನಮ್ಮಮ್ಮ ಅವರು ಸ್ವಾಹ ಮಾಡ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ಸೀರೆ ನನಗೆ ನನ್ನ ತಮ್ಮ ಕೀರ್ತಿ ಕೊಡಿಸಿದ್ದು. ತುಂಬಾ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಉಟ್ಕೊಂಡಿದ್ದೀನಿ. ಏನಕ್ಕಂದರೆ ಅವ್ನು ನನಗೆ ಪರಿಚಯ ಆಗಿ 10 ವರ್ಷ ಆಗಿತ್ತು. ಒಂದು ದಿನ ಕೂಡ ಮೀಟ್ ಮಾಡಿರಲಿಲ್ಲ. ಫೇಸ್ಬುಕ್ಕಲ್ಲಿ ನನಗೆ ಪರಿಚಯ ಆಗಿದ್ದ. ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ನಂಜನಗೂಡ್ಗೆ ಹೋಗಿದ್ವಿ. ಸೊ ಕಾಲ್ ಮಾಡಿದಾಗ ಅಲ್ಲಿ ಗೌರಿ ಹಬ್ಬಕ್ಕೆ ಅಂತ ನನಗೆ ತೊಗೊಬಂದಿದ್ದಿತ್ತು ಸೀರೆನ ನನಗೆ ಕೊಟ್ಬಿಟ್ಟು ಹೋದ. ಅದಕ್ಕೆ ತುಂಬ ಪ್ರೀತಿಯಿಂದ ತುಂಬ ಖುಷಿಯಿಂದ ಉಟ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೋದೆ. ಹಾಗೆ ಇವತ್ತು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಡೇ ಅಂತಲೇ ಅನಿಸುತ್ತೆ. ಏನಂತಂದರೆ ಅಮ್ಮಂಗೆ ಲಾಸ್ಟ್ ವೀಕು ಮಾಂಗಲ್ಯ ಚೈನ್ ಮಾಡಿಸಿ ಹಾಕಿದ್ವಿ. ಅದು ಇವತ್ತು ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಫ್ರೈಡೇ ಮತ್ತು ಹನುಮಂತ ಜಯಂತಿ ಅಲ್ವಾ, ಹನುಮಾನ್ ಜಯಂತಿ. ಒಳ್ಳೆ ದಿನವೇ ನಮ್ಮ ಕೈಗೆ ಮಾಂಗಲ್ಯ ಚೈನ್ ಸಿಗ್ತಾಯಿದೆ ಅನ್ನೋ ಖುಷಿ ಕೂಡ ಇತ್ತು. ಹಾಗೆ ಮಾಂಗಲ್ಯ ಚೈನ್ ಅವತ್ತೇ ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಹಾಗೆ ನನಗೊಂದೆರಡು ಮೆಸೇಜ್ ಬಂದಿತ್ತು ಇನ್ಸ್ಟಾಗ್ರಾಮಲ್ಲಿ. ನೀವು ನಿಂಬೆಹಣ್ಣು ದೀಪ ಹಚ್ತಿದ್ದೀರಲ್ವ, ಅದು ತೆಂಗಿನಕಾಯಿ ಕಾಟೇರಮ್ಮನ ದೇವಸ್ಥಾನನ ಅಂತ ಕೇಳಿದರು. ಇಲ್ಲ, ಇದು ತೆಂಗಿನಕಾಯಿ ಕಾಟೇರಮ್ಮನ ದೇವಸ್ಥಾನ ಅಲ್ಲ. ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಹೊಸಕೋಟೆ ರೋಡಲ್ಲಿ ಉಪ್ಪಾರಳ್ಳಿ ಅಂತ ಇದೆ, ರೋಡ್ ಸೈಡಲ್ಲಿ ಇರುತ್ತೆ ಇದು ಟೆಂಪಲ್ಲು. ತುಂಬ ಪುರಾತನವಾದ ದೇವಸ್ಥಾನ ಅಂತ. ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನ ಅದು ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನ ಇಲ್ಲಿಂದ ಹತ್ತಿರನೇ. ಬಟ್ ನಾನು ಯಾವತ್ತೂ ಇನ್ನೂ ಒಂದು ಸಲಿನೂ ಅಲ್ಲಿಗೆ ಹೋಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಹೋಗ್ತೀನೇನೋ, ಅದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ನಿಂಬೆಹಣ್ಣು ದೀಪ ನಾನು ಹಚ್ಚೋದು ಮೊದಲಿಂದನೂ ಇಲ್ಲೇ. ನಾನು ಮೆನ್ಷನ್ ಮಾಡಿದ್ದೀನಿ, ಆದರೂ ಮೆಸೇಜ್ ಮಾಡಿರಿ. ವಿಡಿಯೋ ಫುಲ್ಲು ನೋಡಿಲ್ಲ ಅನಿಸುತ್ತೆ. ದಯವಿಟ್ಟು ವಿಡಿಯೋ ಫುಲ್ಲು ನೋಡಿ. ಅದರಲ್ಲಿ ನನ್ನ ದೇವಸ್ಥಾನ ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ದೀಪ ಹಚ್ಕೊಂಡು ನಾವು ಇಲ್ಲಿಂದ ಬಗಲ್ಗುಂಟೆ ಹೋಗಬೇಕಾಗಿತ್ತು. ಏಕೆಂದರೆ ನಾವು ಒಡವೆ ಮಾಡ್ಸಾಕಿದ್ದು ಅಲ್ಲೇ. ನಮಗೆ ಗೊತ್ತಿರೋರು ಸೆಟು ಇದ್ದರು ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಒಡವೆ ಮಾಡ್ಸಾಕಿದ್ವಲ್ಲ, ಅಲ್ಲಿಗೆ ಹೋಗೋಣ ಅಂತ ಬೇಗ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವು. ಬಟ್ ಟೈಮ್ ಆಗೋಯ್ತು. ಜನನೂ ಏನು ಅಷ್ಟೊಂದು ಇರಲಿಲ್ಲ. ಏನಕ್ಕಂತಂದರೆ ಹನುಮ ಜಯಂತಿ ಅಲ್ವಾ, ಎಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಅಂತ ಅನಿಸುತ್ತೆ. ನಾವು ಕೂಡ ಅಂದವೇ ಹಂಗೇ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಟಿಫನ್ ಏನು ಮಾಡಿರಲಿಲ್ಲ ಅಲ್ವಾ, ಹಾಗೆ ಅಲ್ಲೇ ಊಟ ಕೊಡ್ತಾಯಿದ್ರು. ಊಟ ಮಾಡ್ಕೊಂಡು ನಮ್ಮನ್ನು ಪಿಕ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ವಿ ಒಡವೆ ಅಂಗಡಿಗೆ. ಹಾಯ್ ಫ್ರೆಂಡ್ಸ್ ಅಲ್ಲಮ್ಮ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಹಾಯ್ ಮಾಡಮ್ಮ. ಹಾಯ್. ಇವನಂತೂ ಮುಖನೇ ತೋರ್ಸಲ್ಲ ಗೈಸ್, ಹಂಗೆ ತಿರ್ಸ್ಕೊತಾನೆ. ಅಮ್ಮ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಹೇಳ? ಎಲ್ಲಿಗೆ ಹೋಗ್ತಿದ್ದೀವಿ ಹೇಳ? ದೇವಸ್ಥಾನಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು. ನಾನು ಯಾವಾಗೂ ದೇವಸ್ಥಾನಕ್ಕೆ ಹೋಗಿ ನನ್ನ ಸೊಸೆನೋ ಯಾವಾಗ ನೋಡೋ ದೇವಸ್ಥಾನ ಅಂತಿರ್ತಾಳೆ. ಇವಾಗ ನಾವು ಸರ್ಪ್ರೈಸ್ ಕೆಳಗಡೆ ಇಳಿಸು, ಕೆಳಗಡೆ ಹಿಂಗ್ ಮೇಲಿಂದ ಪ್ರೆಸ್ ಮಾಡು. ಅದು ಗ್ಲಾಸ್ ತೆಗೆದು ಹೆಂಗೆ ಹಂಗೆ ಖುಷಿ ನೋಡಿ ಗೈಸ್, ಖುಷಿ. ಎಷ್ಟು ಗ್ಲಾಸ್ ಎತ್ತು AC ಹಾಕೋರಲ್ಲ, ಗ್ಲಾಸ್ ಎತ್ಬೇಕು ಮೇಲಕ್ಕೆ. ಮೇಲೆತ್ತು, ಅದು ಬೇಡ, ಮೇಲೆತ್ತು ಹಂಗೆ. ನಾವು ಬರೋಷ್ಟರಲ್ಲಿ ಇನ್ನೂ ಸೇಟು ಬಂದಿರಲಿಲ್ಲ. ಅದಕ್ಕೋಸ್ಕರ ನನ್ನ ಅಣ್ಣನ ಮಗಳಿಗೆ ಕಾಲ್ ಚೈನ್ ನೋಡೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ವಿ. ಅವಳನ್ನ ಅದು ಯಾವುದಾದ್ರೂ ಎತ್ಕೊಳ್ಳಿ, ನಂಗೆ ಇದೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಫೈನಲಿ ಒಂದು ನೋಡಿ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಅದು ಅವಳಿಗೂ ಇಷ್ಟ ಆಯಿತು. 5 ತೊಲ ಅಂದರೆ ತೊಲಕ್ಕೆ 8 ಗ್ರಾಮ್. ತೊಲಕ್ಕೆ 10 ಗ್ರಾಮ. ಅದಕ್ಕೆ ಎಷ್ಟಾಗುತ್ತಿದೆ? ಗ್ರಾಮ್ನು ನಾವು ಜಾಸ್ತಿ ಅಂದರೆ ಕಮ್ಮಿ ಮಾಡಿಬಿಟ್ಟಿದ್ದಾರಂತೆ ಗೋಲ್ಡ್. ಪರವಾಗಿಲ್ಲ, ನಾನು ಬೆಳ್ಳಗಿದ್ದೀನಿ. ಅಂತ ಆಯಿತು. ಎಷ್ಟಾಯ್ತಮ್ಮ?
7. ಅದಾದ್ಮೇಲೆ 8 ಗಂಟೆ ಆಗ್ತೈತೆ. 6:50. 11 ಗಂಟೆ ಬರಲ್ಲ. ಇವಾಗಿಂದಾನೆ ಟ್ರೈನಿಂಗ್ ಗೈಸ್ 3 ಗಂಟೆ ಹಾಕಕ್ಕೆ. ಅವಳು ಕಣ್ಣು ಮುಚ್ಕೊಂಡು ನಿಂತವಳೆ. ಹಾಯ್ ಫ್ರೆಂಡ್ಸ್, ಬೇಗ ಅನ್ಬೇಕು, ಇಲ್ಲ ಫ್ರೆಂಡ್ಸ್ ಬೈಕೊಂಬಿಡ್ತಾರೆ. ಜೋರಾಗಿ. ಫೈನಲಿ ಸೇಟು ಅವರು ಬಂದು ಮಾಂಗಲ್ಯ ಚೈನ್ ತೋರಿಸಿದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ಏನಕ್ಕಂದರೆ ನಾವು ಮಾಡಿಸಿ ಹಾಕಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ಇನ್ನೂ ದಪ್ಪನೇ ಇತ್ತು. 2 ಚೈನ್ ಮಾಡಿಸಿ ಹಾಕಿದ್ದು ನಾವು, ಒಂದು ನನಗೆ ಒಂದು ಅಮ್ಮಂಗೆ ಅಂತ. ಖುಷಿ ಆಯಿತು ನೋಡಿ. ಅದರಲ್ಲೂ ನಮ್ಮ ಅಮ್ಮನ ಮುಖದಲ್ಲಿ ಆ ಖುಷಿ ನೋಡೋದಕ್ಕೆ ಒಂಥರ ಚೆಂದ. ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ಮಾಂಗಲ್ಯ ಚೈನ್. ಬರ್ತಾರೆ, ನಾವೇ ಕರ್ಕೊ ಬರ್ತೀವಿ, ನೀವು ಕಮ್ಮಿ ಮಾಡ್ಕೊತಾ. ಕಮ್ಮಿ ಮಾಡೋದಲ್ಲ. ನೋಡಿದೆ ಇದು ಉಲ್ಟಾ ಯಾವುದು ಸೀದಾ ಯಾವುದು ಈ ಥರನಾ? ಮೇಲೆ ಐತಿ. ನನ್ನ ಹೊಸ ಮಂಗಲ್ಯ ಸರ ಇಂದಳೆ ಹಾಕೊಂಬಿಡೆ ನೀವೇ ಇವಾಗ ಅಡ್ವಾನ್ಸ್ ಆಗಿ. ಸರಿ ಕೊಟ್ಟಿದ್ದೀನಿ. ಇದು ಡಿಸೈನ್ ಸಖತ್ತ ಕಾಣಿಸ್ತಾ ಇದೆ. ಇನ್ನು ಇದೆಲ್ಲ ಎಡಿಟ್ ಮಾಡಿ ನಾಳೆದು ಹಾಕ್ತೀನಿ. ನನ್ನ ನಂಬರ್ಗೂ ಕಳಿಸಿ. ಹಾಕೊಂಡ್ಲಂಗೆ ನಿಮ್ಮ ಯಜಮಾನ್ರ ಕೈಗೆ ಹಾಕ್ತಾರೆ ಮೆತ್ತನೆ. ನಮ್ಮ ಯಜಮಾನ್ರು ಮನೆಗಳು ತೆಗೆದ್ಬಿಟ್ಟು ಹಾಕ್ಸ್ಕೊಂತೀನಿ ಅದಕ್ಕೆ. ಬಿದ್ದೋತಿಯೇ ಎಲ್ಲ ಬೇಗ ಮಮ್ಮನ್ ತೋರಿಸಿ. ಮುಕ್ಕೊಂಬಿಡ್ತಪ್ಪ ಇವತ್ತು. ತೆಗ್ದಾಕಿದ್ದಲ್ಲ ಅದಕ್ಕೆ ಶುಕ್ರವಾರ. ಖುಷಿನಮ್ಮ ಒಂದು ತಂದಿದ್ದೀರಾ? ಒಂದು ತಂದಿ ಮಾಡ್ಬಿಡಿ, ಬಾಕ್ಸ್ಗೆ ಹಾಕೊಡಿ. ಆಮೇಲೆ ಇದು ಏನೋ ನಾವು ವ್ಯಾನಿಟಿ ಬೇಗ ನಾನು ಕೊಡ್ರಿ. ಕೊಡ್ತಾ ಇರಮ್ಮ, ಅವ್ರ ಬಸ್ ನೋಡಕ್ಕೆ ಟೈಮ್ ಕೊಡಮ್ಮ. ಐದಿದೆ, ಕೌಂಟ್ ಮಾಡ್ಕೊಂಬಿಡಿ. लंबा वाला तो नहीं है संगा है वो राउंड दे दे खिला दे बड़ा ನಾನು ಗಣಜೆ ಬಿಡ್ತೀನಿ. ಮಿಷಿನ್ ತಂದು ಇಟ್ಕೋಬೇಕು ದುಡ್ಡು. ಮಿಷಿನ್ ಎಲ್ಲ ಒಟ್ಟಿಗೆ ದುಡ್ಡು ಬರೋದೇ ಇಲ್ಲ ಯಾವುದು. ಅದು 14,800 ಇನ್ನೊಂದಿರೋದು. ಅದು ಎಕ್ಸ್ಚೇಂಜ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ. ಅದು ಸ್ವಲ್ಪ ಚಿಕ್ಕದೇ ಬೇಕು. ಇದು ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಮೇನ್ ಇರೋದು ಇದು ನನ್ನ ಮಾಂಗಲ್ಯ ಸರ. 2 ಚೈನು ಒಂದೇ ಡಿಸೈನು, ಒಂದೇ ಅಳತೆ. ಬಟ್ ಅಮ್ಮಂದು ನಂದಕ್ಕಿಂತ 300 ಮಿಲಿ ಜಾಸ್ತಿ ಇದೆ. ಇದು ಬಾಕ್ಸ್ ಇದಕ್ಕೆ ಏನಕ್ಕೆ ಹಾಕ್ತಿದ್ದಾರೆ ಅಂದರೆ ಅವ್ರ ಹತ್ರ ಮಾಂಗಲ್ಯ ಚೈನ್ದು ದೊಡ್ಡದು ಬಾಕ್ಸ್ ಇರಲಿಲ್ವಂತೆ. ನೆಕ್ಸ್ಟ್ ಟೈಮ್ ಬಂದಾಗ ಬಾಕ್ಸ್ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ, ಇಲ್ಲ ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅವನಿಗೆ ನಾನು ಡೈಮಂಡ್ ಮೂಗ್ನದ್ದು ತೊಗೊಂಡೆ, ಅದನ್ನು ಅದರಲ್ಲೇ ಇಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು. ಈ ಧನುರ್ಮಾಸ ಮುಗಿದ್ಮೇಲೆ ಮಾಂಗಲ್ಯ ಮಾಡ್ಸೋಕ್ಕೆ ಹೋಗಬೇಕು. ಮಾಂಗಲ್ಯ ಮತ್ತು ಅದ್ರ ಪಕ್ಕದಲ್ಲಿ 2 ಗುಂಡು ಹಾಕ್ತಾರಲ್ಲ ಅದಾದಮೇಲೆ ಶಂಕು ಚಕ್ರ ಎಲ್ಲ ಮಾಡಿಸಾಕಬೇಕು. ಆವಾಗ ಅದು ಬಾಕ್ಸ್ ಕೊಡ್ತೀನಿ ಅಂತ ಹೇಳಿದರು. ಸದ್ಯಕ್ಕೆ ಇದು ಬಳೆ ಬಾಕ್ಸ್ ಎಲ್ಲ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೆ. 1/4 kg ಚೈನ್ ತೊಗೊಂಡ್ರೆ 1/4 kg ಕಾಲ್ ಚೈನ್. ಕೈಗೆ ಹಾಕಿ ಏನೂ ಆಗಲ್ಲ. ಇದನ್ನ ಕೈಗೆ ಹಾಕಿ, ಈ ಕಲರ್ ಬರಲ್ಲ. ಜಾಸ್ತಿ ಬರ್ತಾ ಇಲ್ಲ ಮನೆಗೆ. 100% ಬರುತ್ತೆ. ನೀವು ತಿಂಗಳು ಬಂದು ನನ್ನ ಹತ್ರ ಮಾಡ್ತಾ ಇರಬೇಕು. ಬರ್ತೀವಿ. ಅಪ್ಪ ಕಣ್ಣಿಗೆ ಬಿಟ್ಟು ಸರಿಸ್ಬಿಟ್ಟು ಇದನ್ನು ಹೊಟ್ಟೆ ಹಸಿವಾಗ್ತಾ ಇದೆ, ಊಟ ಕೊಡ್ರಿ. ತಲೆ ನೋವ್ತಾ ಇದೆ, ಹೊಟ್ಟೆ ಹಸಿವಾಗ್ಬಿಟ್ಟು.
ಮಾತ್ರ ಐತೆ ಕಾರಲ್ಲಿ ತೊಗೊಂಡು. ನಾನು ತಿಂತಾ ಇದೆಯಾ? ಇಲ್ಲಿ ನನ್ನ ಮುಖ ನೋಡು, ತಿಂತಾ ಇದೆಯಾ? ಗುಡ್ ಗರ್ಲ್. ನಮ್ಮಮ್ಮಂಗೆ ಮಂಗಲ್ ಹೆಚ್ಚೆ ತಗೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಹಾಕೊಂಡ್ಬಿಟ್ಟು ತೋರಿಸ್ಬೇಕು ಬರೀ. ಅಯ್ಯೋ ಏರಲ್ಲ ಮಾವು, ಅವಳ ಒಂದು ತೆಗಿಯೋ, ಅವಳ ಒಂದು ತೆಗಿಯೋ. ಪುಟ್ಕಾಲು ಬಾಯ್ ಬಾಯ್ ಬಾಯ್. ಟಂಟಡಾನ್. ನಿನ್ನೆ ತೊಗೊಂಡು ಬಂದಿದ್ದು ತೋರ್ಸೋಕ್ಕಾಗಿಲ್ಲ ಅಲ್ವಾ, ಅದಕ್ಕೆ ಇವಾಗ ತೋರಿಸ್ಬಿಡೋಣ ಅಂತ. ರಾತ್ರಿ ಬಂದಿದ್ದು ಲೇಟ್ ಆಗೋಯ್ತು ಗೈಸ್, 10:30 ಆಗೋಯ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ರಾತ್ರಿ ಸುಸ್ತಾಗ್ತಾಯಿತ್ತು, ಮಲ್ಕೊಂಬಿಟ್ಟೆ. ನಾನು ಮೂಗನ್ನ ತೊಗೊಂಡೆ. ವಿಡಿಯೋದಲ್ಲಿ ನೋಡಿರ್ತೀರಾ, ನಾನು ಡೈಮಂಡ್ ಮೂಗನ್ನ ತರಿಸ್ಕೊಂಡಿದ್ದೆ ನೋಡಿ. 3 ಸೆಂಟ್ ಇದೆ, ಅಂದರೆ ಇದಕ್ಕೆ ID ಕಾರ್ಡ್ ಥರ. ನೆಕ್ಸ್ಟ್ ಟೈಮ್ ನಾವು ಇದನ್ನ ತೊಗೊಂಡೋದ್ರೆ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಬಟ್ ಇದಿರಬೇಕು, ಇದೇ ವ್ಯಾಲ್ಯೂ ಡೈಮಂಡ್ಗೆ. 80 ಸೆಂಟ್ ಕಾಣಿಸ್ತಾ ಇದೆಯಾ? 7 ಕಲ್ಲಿಂದ ಇತ್ತು, ಅದಕ್ಕೋಸ್ಕರ 1 ಕಲ್ಲಿಂದ ಇರಲಿ ಅಂತ ತೊಗೊಬಂದೆ. ಇದೊಂದು, ಆಮೇಲೆ ಮುತ್ತು 2 ತಾಳಿ ಪಕ್ಕ ಹಾಕ್ತಾರೆ ಇದನ್ನ. ಇದು ಹೋಲು ಆಚಾರಿ ಕೈಲಿ ಕೊಟ್ಟು ದೊಡ್ಡದು ಮಾಡಿಸ್ಬಿಟ್ಟು ತಾಳಿ ಪಕ್ಕ ಈ ಹವಳ ಕರಿಮಣಿ ಎಲ್ಲ ಹಾಕ್ತಾರಲ್ವ, ಆ ಥರ ಮುತ್ತು ಕೂಡ ಹಾಕ್ತಾರೆ. ನನಗೆ ತುಂಬ ಇಷ್ಟ, ಹೇಳಿಬಿಟ್ಟು ತರಿಸ್ಕೊಂಡೆ. ಇದು ನಂಗೆ ಬೇಕೇ ಬೇಕು ಅಂತ. ಇದು ಅಮೌಂಟ್ ಎಷ್ಟು ಅಂತ ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ತೀನಿ ಮತ್ತೆ. ಮತ್ತು ಮಾಂಗಲ್ಯ ಚೈನ್ 2 ಮಾಡಿಸಿದ್ವಿ, ಅಮ್ಮಂಗೊಂದು ನನಗೊಂದು ಅಂತ. ಅಮ್ಮ ನೆನ್ನೆನೇ ಹಾಕ್ಕೊಂಡ್ರು, ನಾನಿನ್ನೂ ಹಾಕ್ಕೊಳೋಕ್ಕೆ ಟೈಮ್ ಬಂದಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಇದು ಮಾಡಿಸಿದ್ದು ಡಿಸೈನ್ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡೆ. ನಾವು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಬಗಲ್ಗುಂಟೆ, ದಾಸರಳ್ಳಿ ಆ ಕಡೆ ಇರ್ತೀರಾ, ಸೊ ಅಡ್ರೆಸ್ ಬೇಕಂದರೆ ಹೇಳಿ, ನಾನು ಕೊಡ್ತೀನಿ. ಲೊಕೇಶನ್ ಬೇಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಡ್ತಾರೆ, ಮತ್ತು ರೀಸನಬಲ್ ರೇಟು ಚೆನ್ನಾಗಿದೆ. ನಾವು ಮಾಡಿಸಿದಾಗ 1 ಗ್ರಾಮ್ 7,115 ಇತ್ತು, ಕೂಲಿ ಮಜೂರಿ ಬಿಟ್ಟು. ಸೊ ಹೆಂಗಿದೆ ಗೈಸ್ ನನ್ನ ಮಂಗಲ್ಯ ಚೈನು? ಅಮ್ಮ ಕಾಲು ಚೈನು ಕಾಲುಂಗ್ರ ಎಲ್ಲ ತೊಗೊಂಡ್ರು, ಅದು ಅಮ್ಮ ಕಾಲಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿದ್ದೀರ ಅನಿಸುತ್ತೆ, ನಾನು ವಿಡಿಯೋ ಎಲ್ಲ ಮಾಡಿದ್ದೀನಿ. ಇಷ್ಟೇ. ಈಗ ನಮ್ಮ ಪಯಣ ಚಿಕ್ಕಪೇಟೆ ಕಡೆಗೆ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಏನೇನು ತೊಗೊಂಡೆ ಅಂತ ಬಂದಮೇಲೆ ಅದೊಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಓಕೆನಾ? ಬಾಯ್ ಗಾಯ್ಸ್, ಟೇಕ್ ಕೇರ್.